ನಮಸ್ಕಾರ ವೀಕ್ಷಕರೇ, ಸಮತಾ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ಚಿಕ್ಕೋಡಿ ತಾಲೂಕಿನ ಇಟನಾಳ ಗ್ರಾಮದ ಸರ್ಕಾರಿ ಜಮೀನಿನ ರಿಸ ನಂಬರ್ 6/2A ಈ ರಿಸ ನಂಬರಿನಲ್ಲಿ ಅಕ್ರಮವಾಗಿ ಸೋಲಾರ್ ಘಟಕ ಸ್ಥಾಪನೆಗೆ ಅನುಮತಿ ನೀಡಬಾರದು ಎಂದು ಮಾನ್ಯ ಎಸಿ ಸಾಹೇಬರಿಗೆ ಮನವಿ ಸಲ್ಲಿಸಲಾಯಿತು. ವೀಕ್ಷಕರೇ, ಇಟನಾಳ ಗ್ರಾಮದಲ್ಲಿ ಸರ್ಕಾರಿ ಗೋಮಾಳ ಜಾಗವಿದ್ದು ಅದರ ರಿಸ ನಂಬರ್ 6/2A ಹೀಗೆ ಇದ್ದು ಈ ಜಮೀನಿನಲ್ಲಿ ಇಟನಾಳ ಗ್ರಾಮ ಪಂಚಾಯತ್ ನರೇಗಾ ಯೋಜನೆಯಡಿಯಲ್ಲಿ ಕೂಲಿ ನಾಲಿ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದಾರೆ. ಅದರ ಜೊತೆಗೆ ಗ್ರಾಮಸ್ಥರು ದನ ಕರು ಕುರಿ ಮೇಕೆ ಮೇಯಿಸಿಕೊಂಡು ಸುಮಾರು ವರ್ಷಗಳಿಂದ ತಮ್ಮ ಜೀವನ ಸಾಗಿಸುತ್ತಿದ್ದಾರೆ. ಅದರಂತೆ ಮುಂದಿನ ಭವಿಷ್ಯಕ್ಕಾಗಿ ತಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಮುಂದಿನ ದಿನಗಳಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆ ಮತ್ತು ಪದವಿ ಪೂರ್ವ ಕಾಲೇಜು ಆಗಲೇಬೇಕು ಎಂದು ಮತ್ತು ಅದರ ಜೊತೆಗೆ ಗ್ರಾಮದ ಜನರ ಆರೋಗ್ಯದ ಹಿತದೃಷ್ಟಿಯಿಂದ ಅಲ್ಲಿ ಸರ್ಕಾರಿ ಆಸ್ಪತ್ರೆ ಕೂಡ ನಿರ್ಮಾಣ ಆಗಬೇಕೆಂದು ಬೇಡಿಕೆ ಇದೆ. ಹೀಗೆ ಇರುವಾಗ ಅಕ್ರಮವಾಗಿ AM ಕಸ್ಮಾ ಫೆಡರ್ ಲೆವಲ್ ಸೋಲಾರ್ ಸಿಸ್ಟಮ್ ಯೋಜನೆಯಡಿಯಲ್ಲಿ ಸೌರ ಘಟಕವನ್ನು ನಿರ್ಮಿಸುತ್ತಿದ್ದಾರೆ. ಇದನ್ನು ತೀವ್ರವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ಇಟನಾಳ ಗ್ರಾಮಸ್ಥರು ಖಂಡಿಸುತ್ತಿದ್ದಾರೆ. ಈ ಜಮೀನು ಗ್ರಾಮಕ್ಕೆ ಸಮೀಪವಿದ್ದು ಜನರ ಅನುಕೂಲಕ್ಕಾಗಿ ಇದ್ದು ಈ ಜಮೀನು ಈ ಗ್ರಾಮದ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಮತ್ತು ಗ್ರಾಮಸ್ಥರಿಂದ ಸಂಪೂರ್ಣ ತಕರಾರವಿದ್ದು ತಕ್ಷಣ ಕರ್ನಾಟಕ ರಾಜ್ಯ ಸರ್ಕಾರ ಮತ್ತು ತಾಲೂಕಾ ಆಡಳಿತ ಯಾವುದೇ ಕಾರಣಕ್ಕೂ ಸೌರ ಘಟಕವನ್ನು ನಿರ್ಮಿಸಲು ಅನುಮತಿ ನೀಡಬಾರದೆಂದು ಒತ್ತಾಯಿಸುತ್ತಿವೆ. ಒಂದು ವೇಳೆ ಅನುಮತಿ ನೀಡಿದರೆ ಗ್ರಾಮಸ್ಥರು ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಸೇರಿಕೊಂಡು ತಾಲೂಕಾ ಆಡಳಿತ ಕಚೇರಿ ಮುಂದೆ ಉಗ್ರವಾದ ಪ್ರತಿಭಟನೆ ಮಾಡಲಾಗುವುದು ಎಂದು ತಾಲೂಕಾ ಆಡಳಿತ ಗಮನಕ್ಕೆ ತರಲಾಗಿದೆ ಎಂದು ಪ್ರತಿಭಟನಾಕಾರರು ಹೇಳಿದರು. ಈ ಸಂದರ್ಭದಲ್ಲಿ ಸಿದ್ದಪ್ಪ ರಾಮಪ್ಪ ನಿಪ್ಪಾಣಿ, ಮಾಳು ರಾಯಪ್ಪ ಚೌಗಲ, ವಿಠಲ್ ಅಪ್ಪರಾಯ ಸಿಂಧೂರೆ, ಕಾಶಪ್ಪ ಲಗಮಣ್ಣ ಸಿಂಧೂರೆ, ಸಂಜು ಬಡಗೇರ್, ರಕ್ಷಣಾ ವೇದಿಕೆ ಅಧ್ಯಕ್ಷರು, ಸಮಾಜ ಸೇವಕರು ಹಾಗೂ ಇಟನಾಳ ಗ್ರಾಮಸ್ಥರು ಉಪಸ್ಥಿತರಿದ್ದರು ಅಂತ ಹೇಳ್ತಾ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ನೋಡ್ತಾ ಇರಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸಮತಾ ನ್ಯೂಸ್ ಕನ್ನಡವನ್ನು. ಮತ್ತೆ ಸಿಗೋಣ. ನಮಸ್ಕಾರ. ನಮ್ಮ ಮನೆಗೇನೋ ವರ್ಕ್ ಬಂದ್ ಈಗ ಫಸ್ಟ್ ಪೈಲ ಇವು ವಿಡಿಯೋನ NOC ಕೊಡಬಾರ್ದಾಗಿತ್ತು. ಈ ಗುಡ್ಡ ಮಾಡಿದವ್ರು ನಾ ಇವರು ಮಾಡ್ತಾರೆ. ನೀವು ಮನವಿ ಕೊಟ್ಟಿರಿ, ಪರ್ಮಿಷನ್ ಕೊಟ್ಟಿದ್ದೀರಿ. ಅದು ಎರಡನೇ ಹಂತಕ್ಕೆ ಹೋಗಬಾರ್ದು. ಅದಕ್ಕೆ ಕಬ್ಜಾ ಕೊಡೋದಾಗಲಿ, ಅವ್ರ ಕಡೆಯಿಂದ ರೊಕ್ಕ ತುಂಬಿಸೋದಾಗಲಿ, ಆಮೇಲೆ ಅವ್ರ ಹೆಸರು ಮೇಲೆ ಏರ್ಸೋದಾಗಲಿ, ಅದನ್ನು ಪ್ರೊಸೀಜರ್ ನಿಲ್ಲಿಸ್ಬೇಕು. ನೀವು ಅದನ್ನ ನೀವು ಮುಂದೆ ನೀವು ಪ್ರೊಸೀಜರ್ ಏನಾದರೂ ವಿರೋಧ ಮಧ್ಯನೂ ನೀವು ಅದನ್ನ ಕಂಟಿನ್ಯೂ ಮಾಡಿದ್ರೆ ನಾವು ಅದಕ್ಕೆ ನೀವು ಕಚೇರಿ ಮುಂದೆ ನಾವು ಧರಣಿ ಕುಂತೀವಿ. ಇಲ್ಲಾಂದ್ರೆ ನಾವು ಅಲ್ಲಿ ಆ ಜಾಗದಾಗ ನಾವು ಧರಣಿ ಕುಂತೇವೆ, ಆ ಭೂಮಿ ಒಳಗೆ. ಅದನ್ನ ನೀವು ನೀವು ಹೆಂಗೆ ತೆಗಿತೀರ ಅಂತ ನಾವು ನೋಡ್ತೇವೆ. ಹಂಗಂದ್ರೆ ನೀವು ಅದನ್ನು ಮುಂದುವರ್ಸಬೇಡ. ಅದು ಎಲ್ಲೈತೆ ಅಲ್ಲೇ ನಿಲ್ಲಿಸ್ಬೇಕು. ನಾವು ನೀವು ಎಲ್ಲರೂ ಹೋಗಿ ಅಲ್ಲಿ ಟೆಂಟ್ ಬಿಟ್ಟಿದೆ, ನಿಮ್ಮನ್ನ ಯಾರು ಖಾಲಿ ಮಾಡ್ತಾರ ನಾವು ನೋಡ್ತೇವೆ. ಅದಕ್ಕೆಲ್ಲ ನಾವು ಅಲ್ಲಿ ಯಾರನ್ನೂ ಬರೋಬಿಡ್ಬೇಡ. ನಾವು ಇವ್ರಿಗೆ ಸರ್ಕಾರಿಗೆ ತಿಳಿಸಿದೆವು. ಅದ್ರ ಮುಂದೆ ಅವರು ಅದನ್ನ ಕಂಟಿನ್ಯೂ ಮಾಡಂದ್ರೆ ನಾವು ಹೋಗಿ ಅಲ್ಲಿ ಹಾಗೂ ಊರಿನ ಗ್ರಾಮಸ್ಥರಲ್ಲಿ ಹಿರಿಯರು ಎಲ್ಲರೂ ಕೂಡಿಕೊಂಡು ನಮ್ಮಲ್ಲಿ ಇರ್ತಕ್ಕಂಥ ದನಕರುಗಳು ಮೇಯುವಂಥ ಗುಡ್ಡವನ್ನು ಅವರು ವಶಪಡಿಸ್ಕೊಂಡು ಆಮೇಲೆ ಇನ್ನೊಬ್ಬರಿಗೆ ಬರೆದು ಕೊಡ್ತಕ್ಕಂಥ ವ್ಯವಹಾರವನ್ನು ನಡೆಸ್ಯಾರ. ಅದು ಬಂದ್ ಮಾಡಬೇಕು. ಆಮೇಲೆ ದನಕರುಗಳು ಮೇಯಕ್ಕೆ ಜಾಗ ಇಲ್ಲ, ಅಲ್ಲೆಲ್ಲ ಭಾಳ ಪ್ರಾಬ್ಲಮ್ ಆಗೈತಿ, ತೊಂದರೆ ಐತಿ. ಅದರ ಸಲುವಾಗಿ ರಕ್ಷಣಾ ವೇದಿಕೆ ಸಂಘಟನೆ ವತಿಯಿಂದ ನಾವು ಈ ಮುಖಾಂತರ ಹೇಳಲು ಇಷ್ಟಪಡ್ತೀವಿ. ಈಗ ನೀವು ಡೈರೆಕ್ಟ್ ಇಲ್ಲಿಗೆ ಬಂದರು. ಅಂದ್ರೆ ಪಂಚಾಯತಿ ಮನವಿ ಕೊಡ್ಬೇಕಂದ್ರೆ
ಅಲ್ಲಿ ಪಂಚಾಯತ್ಯಾಗ ಮೊದಲು ಮೆಂಬರ್ಗಳು ಸಹಿ ಮಾಡಿದಾರು, ವಿಡಿಯೋನು ಮಾಡಿದನು, ಎಲ್ಲರೂ ಕೂಡ ಎನ್ವೈಸ್ನು ಕೊಟ್ಟಿದ್ದಾರೆ. ಆಮ್ಯಾಗ ಊರಾಗ ದಾದಾಗಿರಿನೂ ಮಾಡಿದಾರು, ಭಾಳ ಅವ್ರದ್ದು ದಾಂಡೇಲಿನೂ ಭಾಳ ನಡೆದೈತಿ ಊರಾಗ. ಅದಕ್ಕಾಗಿ ನಾವು ಡೈರೆಕ್ಟ್ ಇಲ್ಲಿಗೆ ಬಂದು ದಾದಾಗಿರಿ ಅಂದ್ರೆ ಗುಂಡಾಗಿರಿ ಅಂದ್ರೆ ಪೂರ ಗುಂಡಾಗಿರಿನೇ ಐತಿ ಅವ್ರದ ಊರ. ಈಗ ಮತ್ತೊಂದು ಹೆಂಗೈತೆ ಅಂದ್ರೆ ಈಗ ಅವ್ರು ಬರೆದು ಕೊಟ್ಟಿದ್ದಾರೆ. ಈಗ ಅವ್ರ ಇವ್ರು 4 ಮಂದಿ ಹಿರಿಯರ ಪಂಚರ ಕೂಡಿ ಬರೆದು ಕೊಟ್ಟ ಈಗ ಊಟನ ಮಾರಕ್ ನಿಂತಾರ ಅಂದ್ಕೊಳ್ಕ ನಾಳೆ ಊರು ಮಾರ್ತಾರೆ. ಅದಕ್ಕಾಗಿ ನಾವು ಅಲ್ಲಿ ಆಸ್ಪದ ಕೊಡಬಾರ್ದು ಅನ್ನೋ ಕಾರಣಕ್ಕಾಗಿ ನಮ್ಮ ಅಧ್ಯಕ್ಷರನ್ನ ನಾವು ಕಾಂಟ್ಯಾಕ್ಟ್ ಮಾಡಿ ಡೈರೆಕ್ಟ್ ನಾ ಚಿಕ್ಕೋಡಿಗೆ ಬಂದ ಅಧ್ಯಕ್ಷರನ್ನ ಕಾಂಟ್ಯಾಕ್ಟ್ ಮಾಡಿ ಇಲ್ಲಿ ಹೊರಗೆ ಹೇಳಿ ಇಟ್ನ್ಯಾ ಗ್ರಾಮದಾಗ ಏನು ಸರ್ಕಾರಿ ಪಡ್ ಐತಿ, ಅದೇನು ಗೋಮಾಲ್ ಐತಿ, ಆ ಗೋಮಾಲ್ ಜಾಗದಾಗ ಅಕ್ರಮವಾಗಿ ಒಂದು ಸೋಲಾರ್ ಪ್ಲ್ಯಾಂಟ್ ತಯಾರು ಮಾಡೋದಾರು. ಅದನ್ನು ನಾವು ವಿರೋಧಿಸ್ತೀವಿ. ಕುಸುಮ ಅಂತ ಒಂದು ಸೌರ ವಿದ್ಯುತ್ ಘಟಕವನ್ನು ಸ್ಥಾಪನೆ ಮಾಡೋದಾರು. ಅದನ್ನು ಗ್ರಾಮಸ್ಥರ ಕರ್ನಾಟಕ ರಕ್ಷಣಾ ವೇದಿಕೆ ನೇರವಾಗಿ ನಾವು ಅದನ್ನು ವಿರೋಧ ಮಾಡ್ತೀವಿ. ಯಾಕಂದ್ರೆ ಅವರು ಅಕ್ರಮವಾಗಿ ಅಲ್ಲಿ ಭೂಮಿಯನ್ನು ತಗೊಂಡು ಅಲ್ಲಿ ವಿದ್ಯುತ್ ಸೌರ ಘಟಕ ಸ್ಥಾಪನೆ ಮಾಡೋದಾರು. ಮತ್ತು ಪಂಚಾಯಿತಿಯಿಂದನೂ ಇಲ್ಲಿಗಿಲ್ಲಿ NOC ತಗೊಂಡು ರಾಜಕೀಯ ಪ್ರಭಾವಿ ವ್ಯಕ್ತಿಗಳ ಕಡೆಯಿಂದ ರೊಕ್ಕ ಕೊಟ್ಟ NOC ತಗೊಂಡು ತಹಸೀಲ್ದಾರ್ ಆಫೀಸಿಗೆ ಸಬ್ಜೆಕ್ಟ್ ಮಾಡಿದರು. ಇವರು ಇದ್ದವರು ಅವರಿಗೆ ಒಂದನೇ ಹಂತಿನ ಅನುಮತಿನೂ ಕೂಡ ಕೊಟ್ಟಿದ್ದರು. ಅದನ್ನು ನಾವು ಖಂಡಿಸ್ತೀವಿ. ಇನ್ನು ಮುಂದಾದ್ರೂ ನಾವು ಈಗ ಏನು ಒತ್ತಾಯ ಮಾಡ್ತೀವಿ ಅಂದ್ರೆ, ಏನು ಅನುಮತಿಯನ್ನು ಕೊಟ್ಟಿದ್ದೀರಿ ಅದನ್ನು ತಕ್ಷಣ ನೀವು ರದ್ದುಪಡಿಸಬೇಕು. ಮತ್ತು ಅದು ಮುಂದಿನ ಭಾಗವಾಗಿ ಅದನ್ನು ಮುಂದುವರಿಸಬಾರ್ದು. ಯಾಕಂದ್ರೆ ಆ ಗ್ರಾಮಕ್ಕೆ ಇರೋದು ಒಂದೇ ಭೂಮಿ. ಅಲ್ಲಿ ದನ ಕರ ಮೇಯಿಸೋದಾಗಲಿ, ಮುಂದಿನ ದಿನಗಳಾಗ ಅಲ್ಲಿ ವಿದ್ಯಾಭ್ಯಾಸಕ್ಕೆ ಶಾಲೆ ಕಾಲೇಜುಗಳು ಕಟ್ಟೋದಾಗಲಿ, ಅಲ್ಲಿ ಆಸ್ಪತ್ರೆ ಕಟ್ಟೋದಾಗಲಿ ವಿಚಾರ ಇಟ್ಕೊಂಡು ಆ ಗ್ರಾಮಸ್ಥರು ಸರ್ಕಾರಕ್ಕೆ ಮನವಿಯನ್ನು ಕೊಟ್ಟಿರ್ತೀವಿ. ಈ ತಾಲೂಕು ಆಡಳಿತ ಮತ್ತು ಸರ್ಕಾರ ತಕ್ಷಣ ಅದೇನು ಅನುಮತಿ ಕೊಟ್ಟಿದ್ದಾರೆ ಅದನ್ನು ರದ್ದು ಮಾಡುವಂಥ ಕೆಲಸ ಮಾಡಬೇಕು. ಇಲ್ಲಾಂದ್ರೆ ನಾವು ಅಲ್ಲಿ ಗ್ರಾಮಸ್ಥರು ಸೇರ್ಕೊಂಡು ಆ ಭೂಮಿ ಒಳಗೆ ನಾವು ಟೆಂಟ್ ಬಿಡಬೇಕಾಗ್ತೈತಿ ಮತ್ತು ತಹಸೀಲ್ದಾರ್ ಆಫೀಸ್ ಮುಂದೆ ಧರಣಿ ಕೊಂಡಂಥ ಕೆಲಸ ಮಾಡ್ತೀವಿ. ತಕ್ಷಣ ಅದನ್ನು ರದ್ದು ಮಾಡಲಂತ ನಾವು ಈ ಮನವಿ ಮುಖಾಂತರ ಒತ್ತಾಯ ಮಾಡ್ತೀವಿ. ಟೋಟಲ್ ಎಷ್ಟು ಎಕರೆ ಐತ್ರಿ ಅದು ಗೋಮಾಳ? ಅದ ಟೋಟಲ್ 110 20 ಎಕರೆ ಐತ್ರಿ. ಈಗ 25 ಎಕರೆ ಇವರು ವಶ ಪಡ್ಕೋದಾರೆ. ಅದನ್ನು ನಾವು ಬ್ಯಾಡ್ ಅಂತ ಇದು ಮಾಡ್ತೀವಿ. ಇದು 25 ಎಕರೆ ಬಟ್ 121 ಎಕರೆ ಇದೆ. ಇದು 25 ಎಕರೆ. ಅದನ್ನು ತಕ್ಷಣ ತಡೆ ಹಿಡಿದು ಅದನ್ನು ಬಂದ್ ಮಾಡುವಂಥದ್ದಾಗಲಿ ಅಂತ ನಾವು ಮನವಿ ಮುಖಾಂತರ ಒತ್ತಾಯ ಮಾಡ್ತೀವಿ. ನಮ್ಮ ಊರ ಇಟ್ನಾಳ ಗ್ರಾಮದಲ್ಲಿ ರೀ ಈ ಪಂಚಾಯತಿ ಅವರು ಎಲ್ಲರೂ ಕೂಡಿ ಸಹಿ ಮಾಡಿ ಎಲ್ಲರೂ ಕೂಡಿ ಕೊಟ್ಟಿದ್ದಾರೆ ರೀ. ಅದಕ್ಕೆ ನಮಗೆ ಅದನ್ನ ಕೊಡಬಾರ್ದಂತ ನಮ್ದು ಇದನ್ನೈತ್ರಿ, ಅನುಮತಿ ಐತ್ರಿ. ನಾವು ಈಗ ಎಲ್ಲ ಬಂದು ಹೇಳಿಕೆಸಿಂದ ರಕ್ಷಣಾ ವೇದಿಕೆ ಕಡೆ ನಾವು ಬಂದು ಕರ್ನಾಟಕ ರಾಜ್ಯೋತ್ಸವದಲ್ಲಿ ಬಂದು ನಾವು ಹೋರಾಟ ಮಾಡಿದೀವಿ ರೀ. ಇನ್ನು ಇದ್ರ ಮೇಲೆ ನಮ್ದು ಮಾಡಬಾರ್ದು ಅನ್ನೋದು ನಮ್ಮ ಅವಶ್ಯಕತೆ ಐತ್ರಿ. ನಮ್ಮ ಶಾಲೆ ವಿದ್ಯಾಭ್ಯಾಸಕ್ಕೆ ಹುಡುಗರಿಗೆ ಕಟ್ಟಾಕ ಇಲ್ಲಿ ಊರಾಗ ಜಾಗಿಲ್ಲ ರೀ. ನಮ್ಗೆ ಅಲ್ಲೇ 25 ಎಕರೆ ಬೇಡಿದೇವ್ರಿ ನಾವು ಸರ್. ಆದ್ರೆ ಇವ್ರಾಗ ಕೊಡಾಕ್ ತಯಾರಿಲ್ಲ ರೀ. ನಮ್ಗೆ ಈಗ ಒಟ್ಟು ಬೇಕಂದ್ರೆ ಬೇಕ್ರಿ. ಒಟ್ಟು ಇನ್ನು ಇದು ಏನು ಮಾಡೋದಾರೆ ನಮಗೆ ನಿಲ್ಲಿಸ್ಬೇಕ್ರಿ ಇದು. ಅಂದ್ರೆ ಆ ಜಾಗ ಮೀಸಲಿಟ್ಟಿದ್ದ ಆಸ್ಪತ್ರೆ, ಸ್ಕೂಲ್ ಮತ್ತೆ ಯಾರೋ ಹೊಡೆದಾರ್ರಿ, ಹೊಡೆದು ತಿನ್ನಾಕ್ತಾರ್ರಿ, ತಿನ್ರಿ ಊರಿಗೆ ಆಗಿರ್ಲಿಕ್ಕರ ರೀ. ನಾವು ಯಾರಿಗೆ ಹೊರಗೆ ಕೊಡಾಗಿಲ್ರಿ. ನಾಳೆ ಒತ್ತಾಪೂರ್ವವಾಗಿ ಮಾಡಕತ್ತಾರ ಅಂದ್ರೆ ಧರಣಿ ಕುಂಡಿರ್ತೀರಿ ನೀವು? ಧರಣಿ ಕೂತ್ ನಾವು ಅಲ್ಲೇ ರಕ್ಷಣಾ ವೇದಿಕೆ ಹಾಗೂ ನೀವೆಲ್ಲ ಗ್ರಾಮಸ್ಥರು ಕೂಡಿ ನಾವೆಲ್ಲ ಅಲ್ಲೇ ಆಡ ಎಮ್ಮಿ ಕುರಿ ಕಟ್ಕೊಂಡ್ರಿ. ನಾವೆಲ್ಲ ಅಲ್ಲೇ ಕುಂತೇವ್ರಿ. ನಾವು ಅಲ್ಲೇ ಕೂತ್ ಉಪವಾಸ ಹಾಕಿರ್ತೇವ್ರಿ. ನಾವು ಓಟ ಬಿಡಾಗಿಲ್ರಿ. ಅನ್ಯಾಯ ನಡೀತಾ ಇದೆ ಸಾರ್ವಜನಿಕರಿಗೆ. ಆ ಪಡ್ ಜಮೀನು ಸಲುವಾಗಿ ನಾವು ಕರ್ನಾಟಕ ರಕ್ಷಣಾ ವೇದಿಕೆಯವರಾಗಲಿ ಮತ್ತು ಎಲ್ಲ ಸಾರ್ವಜನಿಕರ ಕೂಡಿ ಅಲ್ಲೇ ಉಗ್ರ ಹೋರಾಟ ಮಾಡುವಂಥ ಕೆಲಸ ಮಾಡ್ತೀವಿ. ಯಾಕಂದರೆ ಇಲ್ಲಿ ಇಲ್ಲಿ ತಹಸೀಲ್ದಾರ್ ಆಫೀಸ್ ಮುಂದಾಗಲಿ ಮತ್ತು ಅಲ್ಲೇ ಆಗಲಿ ನಾವು ಹೋರಾಟ ಮಾಡೋಕ್ಕೆ ಸಿದ್ದಿದ್ದೀವಿ. ಈ ಥರ ಅನ್ಯಾಯ ಆಗಬಾರ್ದು. ಯಾಕಂದರೆ ಕೆಲವೊಂದು ಸ್ಕೂಲ್ಗಳಾಗಲಿ ಅವು ಇದ್ರ ಬಡ ಜನ ಅಂತ ಒಂದು ಸ್ವಲ್ಪ ಜಾಬ್ ಇರ್ತಾವೆ. ಆದರೂ ಇವ್ರಿಗೆ ಅಧಿಕಾರಿಗಳು ಮಾಡೋದು ತಪ್ಪಾಗುತ್ತೆ. ಯಾಕಂದರೆ ಅಲ್ಲಿ ಗ್ರಾಮ ಪಂಚಾಯತಿ ಅವರು ಮತ್ತು ಅಲ್ಲಿ PDOಗಳು ಲೆಟರ್ಗಳು ಕೊಡಬಾರ್ದಾಗ್ತೈತಿ. ಈ ಥರ ಮುಂದೆ ಈ ಥರ ಏನಾರ ನಡೆಯೋಕೈತೆ ನಾವು ಉಗ್ರ ಹೋರಾಟ ಮಾಡೋಕ್ಕೆ ನಾವು ಎಚ್ಚರಿಕೆ ಕೊಡ್ತೀವಿ ಕರ್ನಾಟಕ ರಕ್ಷಣಾ ವೇದಿಕೆ. ಅಲ್ರಿ ಕಂಪ್ನಿ ರಾಜಕೀಯ ವ್ಯಕ್ತಿಗಳು ಬೆಂಬಲದ ಇರ್ಬೇಕು ಅನಿಸ್ತೈತೆ ನಿಮಗೆ? ಅದು ಯಾರೇ ಇದ್ರೂ ನಾವು ಸಂಘಟನೆ ಬಿಡೋದಿಲ್ಲ. ಅವ್ರು ಯಾರೋ ಅವ್ರ ಸಪೋರ್ಟ್ ಇರಲಿ ಬೇಡಲಿ, ಅಲ್ಲಿ ಯಾವುದೋ ಅಂತ ಅನ್ಯಾಯ ಕೊಡೋದಿಲ್ಲ. ಇದಕ್ಕೆ ನಾವು ನಾಳೆ ತಾಲೂಕು ಆಡಳಿತ ಸ್ಪಂದಿಸಲಿಲ್ಲ ಅಂದ್ರೆ ಅಲ್ಲಿ ಉಗ್ರ ಹೋರಾಟ ಆಗ್ಬೋದು. ಫಿಕ್ಸ್ ಅಲ್ಲಿ ಏನು ಮಾಡೋಕ್ಕಾಗೋದು ಅಷ್ಟೇ. ಆಯ್ತು.